ಬಾಗೇಪಲ್ಲಿ ಕೇಂದ್ರ ಪುರಸ್ಕೃತ ಅಮೃತ್ 2.0 ಯೋಜನೆಯಡಿ ಭಾಗ್ಯನಗರ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ 14.50 ಕೋಟಿ ವೆಚ್ಚದಲ್ಲಿ ಕುಡಿಯುವ ನೀರಿನ ಪೂರೈಕೆ ಕಾಮಗಾರಿಗಳಿಗೆ ಶಾಸಕರಾದ ಎನ್ ಸುಬ್ಬಾರೆಡ್ಡಿಯವರು ಹಾಗೂ ನಗರಾಭಿವೃದ್ಧಿ ಸಚಿವರಾದ ಎಸ್ ಸುರೇಶ್ ರವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಿ ಸುಧಾಕರ್ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾ ಕೆ ಸುಧಾಕರ್ ರವರು ಸೇರಿ ಚಾಲನೆ ನೀಡಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಸಿ ಸುಧಾಕರ್ ರವರು ಮಾತನಾಡಿ, ಬಾಗೇಪಲ್ಲಿಗೆ ಭಾಗ್ಯನಗರವೆಂದು ಮರುನಾಮಕರಣ ಮಾಡಲು ಶಾಸಕರು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಇನ್ನು ಈ ಭಾಗಕ್ಕೆ ಕೈಗಾರಿಕೆಗಳು ಶೀಘ್ರದಲ್ಲಿ ಬರಲಿದ್ದು ಇನ್ನೂ 500 ಎಕರೆ ಭೂಮಿಗೆ ಪ್ರಾಥಮಿಕ ಅನುಮೋದನೆಯೂ ಸಿಕ್ಕಿದೆ. ನಾನು ಮತ್ತು ಶಾಸಕ ಎನ್ ಸುಬ್ಬಾರೆಡ್ಡಿಯವರ ನಿರಂತರ ಪರಿಶ್ರಮದಿಂದ ಗಂಟಲ ಮಲ್ಲಮ್ಮ ಡ್ಯಾಂಗೆ 189 ಕೋಟಿ ಯೋಜನೆಗೆ ಅನುಮೋದನೆ ಸಿಕ್ಕಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅನುದಾನ 50%. ಅಮೃತ್ 2.0 ಯೋಜನೆಯಡಿ ಭಾಗ್ಯನಗರ, ಬಾಗೇಪಲ್ಲಿ ವಿಧಾನಸಭಾ 14.50 ಕೋಟಿ ವೆಚ್ಚದಲ್ಲಿ ಕುಡಿಯುವ ನೀರಿನ ಪೂರೈಕೆಯಾಗಲಿದೆ ಎಂದರು. ಇದೇ ವೇಳೆ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ರವರು ಮಾತನಾಡಿ, ಭಾಗ್ಯಗಳ ಸರದಾರ ಸಿದ್ದರಾಮಯ್ಯರವರ ನೇತೃತ್ವದಲ್ಲಿ ಈ ಭಾಗಕ್ಕೆ ಶಿಕ್ಷಣ, ವೈದ್ಯಕೀಯ ಕ್ಷೇತ್ರ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಮುಂದಿನ ದಿನಗಳಲ್ಲಿ ಒದಗಿಸಿ ಬಾಗೇಪಲ್ಲಿ, ಭಾಗ್ಯನಗರ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುತ್ತೇವೆ ಮತ್ತು ಭಾಗ್ಯನಗರಕ್ಕೆ ಬೇಕಾದಂತಹ ಸೌಲಭ್ಯಗಳನ್ನು ಮುಂದಿನ ದಿನಗಳಲ್ಲಿ ನೀಡಲಾಗುತ್ತದೆ. ಅದರ ಭಾಗವಾಗಿ ಮನೆ ಮನೆಗೂ ಕುಡಿಯುವ ನೀರು ಹಾಗೂ ನಗರ ಭಾಗಗಳಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ ಎಂದರು. ಸಂಸದ ಡಾ ಕೆ ಸುಧಾಕರ್ ರವರು ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳನ್ನು ಜಾರಿ ಮಾಡುತ್ತಿದ್ದು, ಅದರ ಭಾಗವಾಗಿಯೇ ದೇಶದ ಪ್ರತಿಯೊಂದು ಮನೆಗೂ ನಲ್ಲಿ ಮೂಲಕ ನೀರು ಕೊಡುವಂತಹ ಮಹದಾಸೆಯನ್ನು ಹೊಂದಿರುವಂತಹ ಸರ್ಕಾರದಿಂದ ಜಲಜೀವನ್ ಮಿಷನ್ ಯೋಜನೆ ಹಾಗೂ ಅಮೃತ್ 2.0 ಕೇಂದ್ರ ಬಿಜೆಪಿ ಸರ್ಕಾರದ ಅನುದಾನ 50%, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅನುದಾನ 50% ಯೋಜನೆಯಲ್ಲಿ ಅನುಷ್ಠಾನಗೊಳಿಸಲಾಗಿದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮನೀಷಾ ಮಹೇಶ್ ಪತ್ರಿ, ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ, ಪುರಸಭೆ ಅಧ್ಯಕ್ಷ ಶ್ರೀನಿವಾಸ, ಉಪಾಧ್ಯಕ್ಷರಾದ ಸುಜಾತ ನರಸಿಂಹನಾಯ್ತು, ಕೆ ಡಿ ಪಿ ಸದಸ್ಯ ಪಿ ಮಂಜುನಾಥ ರೆಡ್ಡಿ ಹಾಗೂ ಎಲ್ಲಾ ಪುರಸಭೆ ಸದಸ್ಯರು, ಹಲವಾರು ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಶಾಂತಿ ಬಾಗೇಪಲ್ಲಿ. ಆದೇಶಗಳು ಬಂದ ಮೇಲೆ ಅದು ಎಲ್ಲ ದಾಖಲಾತಿಗಳಲ್ಲಿ ಭಾಗ್ಯನಗರವಾಗಿ ಪರಿವರ್ತನೆ ಬದಲಾವಣೆ ಆಗ್ತಕ್ಕಂಥ ಇವತ್ತು ಅವಕಾಶಗಳು ಆದಷ್ಟು ಬೇಗ ನಾವು ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಚಿತ್ರಾವತಿ ಬಗ್ಗೆ ಪ್ರಸ್ತಾಪ ಆಯಿತು. ಬಹುಶಃ ಸುಧಾಕರ್ ಅವರು ಮೆನ್ಷನ್ ಮಾಡಿದ್ರು ಅಂತ ಕಾಣುತ್ತೆ. ಎಸ್ ಎಂ ಕೃಷ್ಣ ಅವ್ರ ಹೆಸರು, ಸುಧಾಕರ್ ಎಸ್ ಎಂ ಕೃಷ್ಣ ಅವ್ರ ಹೆಸರು ಹೇಳಿದ್ರು. ಈಗಾಗಲೇ ಆ ವಿಚಾರದಲ್ಲೂ ಅಷ್ಟೇ ಸುಬ್ಬಾರೆಡ್ಡಿ ಅವರು ಹೇಳಿದ್ರು, ಎಸ್ ಎಂ ಕೃಷ್ಣ ಅವರ ಮುಖ್ಯಮಂತ್ರಿ ಅವಧಿಯಲ್ಲಿ ಅವರು ದೊಡ್ಡ ಮನಸ್ಸು ಮಾಡಿದ್ರಿಂದ ಇವತ್ತು ಈ ಒಂದು ಚಿತ್ರಾವತಿ ಎಷ್ಟೇ ಪಕ್ಕದ ನೆರೆ ರಾಜ್ಯದ ವಿರೋಧ ಇದ್ರೂ ಸಹ ನಮಗೆ ಅದು ಆಯ್ತು, ಅವರ ಹೆಸರಿಡಬೇಕು ಅಂತಕ್ಕಂಥದ್ದು. ಅದು ಕೂಡ ಸರ್ಕಾರ ಅನುಮತಿ ಕೊಟ್ಟಿದೆ. ಅದು ಒಂದು ಪ್ರೋಸೆಸ್ ಇದೆ, ಅದು ಅಬ್ಜೆಕ್ಷನ್ ಕಾಲ್ ಮಾಡ್ಬೇಕು, ಇವೆಲ್ಲ ಆಗ್ಬೇಕು. ಆದ್ರೆ ತಾತ್ವಿಕವಾಗಿ ಅನುಮೋದನೆ ಕೊಟ್ಟಿದೆ. ಆದಷ್ಟು ಬೇಗ ಆ ಪ್ರಕ್ರಿಯೆಗಳೆಲ್ಲ ಪೂರ್ಣಗೊಳಿಸಿ ಚಿತ್ರಾವತಿಗೆ ಎಸ್ ಎಂ ಕೃಷ್ಣ ಅವರ ಹೆಸರಿಡ್ತಕ್ಕಂಥದ್ದು ಕೂಡ ಇವತ್ತಾಗಿದೆ. ಇದರ ಜೊತೆಯಲ್ಲಿ ನಮ್ಮ ಈ ಒಂದು ಬಾಗೇಪಲ್ಲಿಯ ಸಾರ್ವಜನಿಕ ಆಸ್ಪತ್ರೆ ಮತ್ತು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆ ಇವೆರಡಕ್ಕೂ ನಾವು ದಿನೇಶ್ ಗುಂಡೂರಾವ್ ಅವರು ಮಂತ್ರಿಗಳು ಬಂದಂತ ಸಂದರ್ಭದಲ್ಲಿ ನಾವು ಹೇಳಿದ್ವಿ, ಬಹಳ ಹಳೆ ಆಸ್ಪತ್ರೆಗಳು ದುರಸ್ತಿ ಆಗ್ಬೇಕು, ಬಹಳ ಶಿಥಿಲ ಆಗಿದೆ, ಸಮಸ್ಯೆಗಳಿದಾವೆ ಅಂತಕ್ಕಂಥದ್ದು. ಅದಕ್ಕೂ ಅವರು ಅನುದಾನ ಕೊಡ್ತೀವಿ ಅಂತ ಹೇಳಿದ್ರು. 10 ಕೋಟಿ ಬಾಗೇಪಲ್ಲಿಗೆ, 14 ಕೋಟಿ ಚಿಂತಾಮಣಿಗೆ. ಕಾರಣಾಂತರದಿಂದ ಸ್ವಲ್ಪ ಕ್ಯಾಬಿನೆಟ್ ಅಲ್ಲಿ ಅದಕ್ಕೆ ಮತ್ತೆ ನೋಡೋಣ ಅಂತಕ್ಕಂಥದ್ದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಅದನ್ನ ಮುಂದಿನ ದಿನಗಳಲ್ಲಿ ನಾವಿಬ್ರು ಸೇರಿ ಅದನ್ನ ಮಂಜೂರು ಮಾಡಿಸ್ಕೊಂಡು ಬರ್ತೀವಿ ಅಂತಕ್ಕಂಥ ಭರವಸೆಯನ್ನು ನಾನು ಈ ವೇದಿಕೆ ಮುಖಾಂತರ ತಮ್ಗೆಲ್ಲರಿಗೂ ಕೊಡ್ಲಿಕ್ಕೆ ಬಯಸ್ತೇನೆ. ಮಂಚೇನಹಳ್ಳಿಗೆ ಸಂಬಂಧಪಟ್ಟಂತೆ ಸುಮಾರು 6.8 ಕೋಟಿ ಹೆಚ್ಚುವರಿ ಅನುದಾನ ಬೇಕು ಅಂತಕ್ಕಂಥದ್ದಿತ್ತು.
ಸತತ ಪ್ರಯತ್ನ ಇವತ್ತು ಈ ಒಂದು ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಿಸಬೇಕು ಅಂತ ಹೇಳಿ ಬಹಳ ವರ್ಷಗಳಿಂದ ಅವರು ಪ್ರಯತ್ನ ಮಾಡ್ತಾ ಇದ್ರು. ಕಳೆದಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು, ಮಾನ್ಯ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ಬಾಗೇಪಲ್ಲಿ ಈ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಗಂಟ್ಲು ಮಲ್ಲಮ್ಮ ಯೋಜನೆ, ನಿಮಗೆ ಗೊತ್ತಿದೆ, ನಾನು ಕಳೆದ ಬಾರಿ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಹೇಳಿದ್ದೆ, ಗಂಟ್ಲು ಮಲ್ಲಮ್ಮ ಯೋಜನೆಯನ್ನ ಮಂಜೂರು ಮಾಡಿಸ್ತಕ್ಕಂಥ ಒಂದು ಪ್ರಯತ್ನ ಆಗ್ತಾ ಇದೆ, ಸದ್ಯದಲ್ಲೇ ಸಿಹಿ ಸುದ್ದಿ ಕೊಡ್ತೀವಿ ಅಂತಕ್ಕಂಥದ್ದು. ಮೊನ್ನೆ 2ನೇ ತಾರೀಕು ನಡೆದಂತ ವಿಶೇಷ ಸಚಿವ ಸಂಪುಟದಲ್ಲಿ 189 ಕೋಟಿ ಇವತ್ತು ಗಂಟಲು ಮಲ್ಲಮ್ಮ ಯೋಜನೆಗೆ ರಾಜ್ಯ ಸರ್ಕಾರ ಮಂಜೂರು ಮಾಡಿ ಈಗ ಅಧಿಕೃತ ಆದೇಶ ಕೂಡ ಹೊರಗೆ ಬಂದಿದೆ. ನಿರಂತರವಾಗಿ ಪ್ರಯತ್ನ, ಪ್ರತಿಯೊಂದು ಹಂತದಲ್ಲೂ ನಿರಂತರವಾಗಿ ಒಂದ್ ಕಡೆ ಅವರು ಮತ್ತೊಂದ್ ಕಡೆ ನಾನು, ಇಬ್ಬರು ಅವರು ಹೋಗಿ ನನಗೆ ಇಂಥ ಕಡೆ ಇದೆ ಅಂತ ಹೇಳಿದ್ರೆ ಮತ್ತೆ ನಾವು ಅಲ್ಲಿ ಬೆನ್ನಿಂದೆ ಬೀಳುವಂಥದ್ದು, ಇಬ್ಬರು ಒಟ್ಟಾಗಿ ಅದರಲ್ಲಿ ನನಗಿಂತ ಹೆಚ್ಚಾಗಿ ಸುಬ್ಬಾರೆಡ್ಡಿ ಅವರು ಅದರ ಬೆನ್ನಿಂದೆ ಬಿದ್ದು ಹಣಕಾಸು ಇಲಾಖೆಯಲ್ಲಿ ಇದಕ್ಕೆ ವಿಶೇಷವಾದಂತ ಒಂದು ಅನುಮತಿಯನ್ನ ಪಡ್ಕೊಳ್ತಕ್ಕಂತ ಒಂದು ಕೆಲಸ ಆಗಿದೆ. ಇವತ್ತು ಇದು ನೀವೆಲ್ಲರೂ ಬಹುಶಃ ಸುಬ್ಬಾರೆಡ್ಡಿ ಅವರಿಗೆ ಈ ವಿಚಾರದಲ್ಲಿ ನೀವು ಎಷ್ಟು ಚಿರಋಣಿಗಳಾದ್ರೂ ಬಹುಶಃ ಸಾಲದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದ್ರ ಜೊತೆಯಲ್ಲಿ ಮಾಡಿ ಕಳಿಸಿದೆ. ಆ ಕೆಲಸ ಮಾಡಬೇಕು ಅಂದ್ರೆ ನೀವು ಕೂಡ ನಮ್ಮ ಜೊತೆ ಸಂಪರ್ಕ ಇಟ್ಕೊಂಡು ನೀವು ಕೂಡ ನನಗೆ ಅದೇನೆಲ್ಲ ಆಗ್ಬೇಕು, ಯಾವ ಇಲಾಖೆಯಲ್ಲಿ ಏನಾಗ್ಬೇಕು, ಎಲ್ಲಿ ನಿಧಾನ ಆಗ್ತಾ ಇದೆ, ಯಾವ ಯೋಜನೆಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅನ್ನೋದನ್ನ ನೀವು ಹೇಳಿದ್ರೆ ಅದನ್ನು ಮಾಡಿಸ್ಕೊಡುವಂತ ಕೆಲಸ ಮಾಡೋಣ. ಬಹಳ ಸಮಯ ಆಗಿರೋದ್ರಿಂದ ಇವತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರದ್ದು ಕೂಡ ಮಾನ್ಯ ಸಚಿವರು ತಪ್ಪಾಗಿ ತಿಳ್ಕೊಂಡ್ರು. ನಾನು ಗೌರಿಬಿದನೂರಿನಲ್ಲಿ ಹೇಳಿದ್ದು ಚಿಕ್ಕಬಳ್ಳಾಪುರದಲ್ಲಿ ಮಾಡಿ, ಬಾಗೇಪಲ್ಲಿಯಲ್ಲಿ ಮಾಡಿ ಅಂತ ಅಷ್ಟೇ ಹೇಳಿದ್ ನಾನು. ಜಿಲ್ಲಾ ಕೇಂದ್ರದ್ದು ಒಂದು ಕಾರ್ಯಕ್ರಮ 19 ಕೋಟಿ, ಅಲ್ಲಿ ಕೂಡ ಜಕ್ಕಲಮಡುಗುವಿಂದ ಚಿಕ್ಕಬಳ್ಳಾಪುರ ನಗರಕ್ಕೆ ಕುಡಿಯೋ ನೀರಿಗೆನೆ ಅದು ಕೂಡ ಯೋಜನೆ ಇದೆ. ಅಲ್ಲಿನ ನಗರ ಜನತೆಗೂ ಗೊತ್ತಾಗಬೇಕಲ್ಲ. ಇವತ್ತೇನೋ ತಾವೆಲ್ಲ ಕೂಡ ಇಲ್ಲಿ ಫೋಟೋಗಳು ಹಾಕ್ಸ್ಕೊಂಡಿದ್ರಿ, ನಾನು ಬಂದಿದ್ದೀನಿ, ಕೇಂದ್ರ ಸರ್ಕಾರದ ಯೋಜನೆನೂ ಇದೆ ಅಂತ ಜನಕ್ಕೆ ಗೊತ್ತಾಗುತ್ತೆ. ನಗರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಗೊತ್ತಾಗದೇ ಇದ್ರೆ ಅದು ತಪ್ಪು ಸಂದೇಶ ಹೋಗ್ತದೆ. ಇದು ನಮಗೆ ಮೇಲಿನಿಂದ ಆದೇಶ ಆಗಿದೆ. ಯಾವುದೇ ಸಣ್ಣ ಕಾರ್ಯಕ್ರಮ ಆಗಲಿ ದೊಡ್ಡ ಕಾರ್ಯಕ್ರಮ ಆಗಲಿ ಎಂಪಿಗಳಾದವರು ನೀವು ಹೋಗಿ ನೀವೇ ಕಾರ್ಯಕ್ರಮ ನಿರ್ವಹಿಸಬೇಕು ಅಂತ ಹೇಳಿದ್ದಾರೆ. ಆ ಕಾರಣದಿಂದ ತಮ್ಗೆ ಹೇಳಿದೆ ಅಷ್ಟೇ, ರಾಜಕೀಯದ ಉದ್ದೇಶದಿಂದ ಹೇಳಿಲ್ಲ. ಹಾಗಾಗಿ ಇದನ್ನ ತಾವು ಪರಿಗಣಿಸಿ ಸಣ್ಣ ಕಾರ್ಯಕ್ರಮನೇ ಆಗಲಿ ಅಲ್ಲೊಂದು ಪೂಜೆ ಮಾಡಿಸ್ಕೊಡಿ ಅಷ್ಟೇ. ಹಾಗಾಗಿ ಇವತ್ತು ಒಕ್ಕೂಟ ವ್ಯವಸ್ಥೆಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಕೂಡ ಅನೇಕ ಯೋಜನೆಗಳಲ್ಲಿ ತನ್ನ ಪಾಲನ್ನು ಕೊಡ್ತಾ ಇದೆ. ಅದು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಕೂಡ ಇವತ್ತು ಅಮೃತ್ ಯೋಜನೆಯಲ್ಲಿ 40% ಅವರು ಕೂಡ ಕೊಡ್ತಾ ಇದ್ದಾರೆ. ಕೆಲವು ರೈಲ್ವೆ ಯೋಜನೆಗಳಿಗೆ 50% ಕೊಡ್ತಾರೆ. ಹಾಗಾಗಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಇದೆಲ್ಲ ಕೂಡ ನಾವು ಮಾಡಬೇಕಾಗ್ತದೆ. ಆದರೆ ಕೇಂದ್ರ ಸರ್ಕಾರ ವಿಶೇಷವಾಗಿ ಅನೇಕ ಯೋಜನೆಗಳು, ಮೂಲಭೂತ ಸೌಕರ್ಯಗಳಿಗೆ, ಅದರಲ್ಲಿ ಕೂಡ ರೈಲ್ವೆ, ರಸ್ತೆ, ರಾಷ್ಟ್ರೀಯ ಹೆದ್ದಾರಿಗಳ ಒಂದು ಅಭಿವೃದ್ಧಿ ವಿಚಾರದಲ್ಲಿ, ಮೂಲಭೂತ ಸೌಕರ್ಯಗಳ ವಿಚಾರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಬಲಹೀನ ವರ್ಗಗಳ ಗ್ರಾಮಗಳ ಅಭಿವೃದ್ಧಿ ವಿಚಾರದಲ್ಲಿ ವಿಶೇಷ ಯೋಜನೆಗಳನ್ನ ರೂಪಿಸಿದೆ. ಅದಕ್ಕೆ ಹೆಚ್ಚಿನ ಒತ್ತನ್ನ ನಾವು ರಾಜ್ಯ ಸರ್ಕಾರದ ಜೊತೆ ಸೇರ್ಕೊಂಡು ನಾವು ಮಾಡಬೇಕಾಗಿದೆ. ಅದಕ್ಕೋಸ್ಕರ ಜನ ಇದನ್ನೆಲ್ಲ ಕೂಡ ಅರಿತುಕೊಂಡು ನಿಮ್ಮ ಯೋಜನೆಗಳನ್ನ ನೀವು ಏನ್ ಫಲಾನುಭವಿಗಳಿದ್ದೀರಿ ಆ ಫಲವನ್ನ ನಿಮಗೆ ಸಿಕ್ಕುವಂತ ರೀತಿಯಲ್ಲಿ ನೀವು ಕೂಡ ಅರಿವು ಮೂಡಿಸಿಕೊಳ್ಳಬೇಕು, ಯೋಜನೆಗಳ ಬಗ್ಗೆ ತಿಳ್ಕೋಬೇಕು. ಒಂದು ಉದಾಹರಣೆ, ಇವತ್ತು ನಿಮ್ಗೆಲ್ಲ ಕೂಡ ಗೊತ್ತಿದೆ, ಜನೌಷಧಿ ಇರ್ಬೋದು. ಇವತ್ತು ಪ್ರಧಾನಮಂತ್ರಿಗಳ ಏನು ಇನ್ಶೂರೆನ್ಸ್ ಸ್ಕೀಮ್ ಇದೆ, ಅದು ಕೂಡ 5 ಲಕ್ಷ ರೂಪಾಯಿ ಒಬ್ಬ ವ್ಯಕ್ತಿಗೆ ಬರ್ತದೆ. ಅದನ್ನು ಕೂಡ ಕಾರ್ಡ್ಸ್ ಇನ್ನೂ ಕೂಡ ಸಂಪೂರ್ಣವಾಗಿ ರಾಜ್ಯದಲ್ಲಿ ಕೊಡಲಿಕ್ಕೆ ಆಗಿಲ್ಲ. ಇದೆಲ್ಲ ತಗೊಂಡ್ರೆ ನಿಜವಾಗ್ಲೂ ಕೂಡ ಇವತ್ತು ಆರೋಗ್ಯ ವೆಚ್ಚಗಳು ಸೇವೆಗಳಲ್ಲಿ ಬಹಳ ಹೆಚ್ಚಾಗಿದೆ. ಅದೆಲ್ಲೋ ಒಂದ್ ಕಡೆ ಬಡವರಿಗೆ ಅದು ಅನುಕೂಲ ಆಗ್ತದೆ. ಎಲ್ಲಾ ಒಳ್ಳೆಯ ಯೋಜನೆಗಳು ಅದು ಕೇಂದ್ರದಿರ್ಬೋದು ರಾಜ್ಯದಿರ್ಬೋದು
ಒಳ್ಳೆ ಯೋಜನೆಗಳನ್ನ ನಾವು ಪಡೆಯೋರಾಗ್ಬೇಕು. ಸರ್ಕಾರನೇ ಬರುತ್ತೆ, ನಮ್ಮ ಮನೆ ಬಾಲಿಗೆ ತಂದು ಕೊಡುತ್ತೆ ಅನ್ನುವಂಥದ್ದನ್ನ ನಾವು ಬಿಡಬೇಕು. ನಾವೇ ಕೇಳಿ ನಮ್ಮ ಫಲವನ್ನ, ನಮ್ಮ ಹಕ್ಕುಗಳನ್ನ ಪಡೆಯುವಂತವರು ನೀವೆಲ್ಲ ಕೂಡ ಆಗ್ಬೇಕು ಅಂತ ಹೇಳಿ ಮತ್ತೊಮ್ಮೆ ಭಾಗ್ಯನಗರದ ನಿವಾಸಿಗಳಿಗೆ ಇದು ಒಂದು ಹೊಸ ಭಾಗ್ಯವನ್ನ ಕೊಡ್ಲಿಕ್ಕೆ ನಾವೆಲ್ಲ ಕೂಡ ಬಂದಿದ್ದೇವೆ. ಇದನ್ನ ಆದಷ್ಟು ಶೀಘ್ರದಲ್ಲಿ ಒಳ್ಳೆಯ ಕಾಮಗಾರಿಯನ್ನ ಮಾಡುವಂತ ಗುತ್ತಿಗೆದಾರರು ಗುಣಮಟ್ಟದಿಂದ ಒಂದು ಗುತ್ತಿಗೆಯನ್ನ ಕಾಮಗಾರಿಯನ್ನ ನೀವು ಮಾಡಬೇಕು. ಯಾಕೆಂದ್ರೆ ನೀರಾವರಿ ಯೋಜನೆಗಳು ದೀರ್ಘಕಾಲಕ್ಕೆ ಶಾಶ್ವತವಾಗಿ ಇರಬೇಕಾಗ್ತದೆ. ನೀವು ಹಾಕುವಂತ ಪೈಪುಗಳು, ನೀವು ಹಾಕುವಂತ ಜಾಯಿಂಟ್ಸು ಪ್ರತಿಯೊಂದು ಕೂಡ ಏನು ನಿಮಗೆ ಟೆಂಡರ್ ನಲ್ಲಿ ನಿಯಮಗಳನ್ನ ಏನು ಅವ್ರು ಕೊಟ್ಟಿದ್ದಾರೆ ಅದನ್ನ ಅಕ್ಷರ ಸಹ ನೀವು ಪಾಲಿಸಿದ್ರೆ, ಗುಣಮಟ್ಟ ಚೆನ್ನಾಗಿದ್ರೆ ಅದು ದೀರ್ಘಕಾಲಕ್ಕೆ ಇರ್ತದೆ. ನಮ್ಮ ಜಿಲ್ಲೆಯವರೇ ಗುತ್ತಿಗೆದಾರರು ಅಂತ ಹೇಳಿದ್ರು, ಹಾಗಾಗಿ ಒಳ್ಳೆಯ ಕೆಲಸವನ್ನ ಮಾಡಿ ಅಂತ ಅಧಿಕಾರಿಗಳು ಅಷ್ಟೇ ನೀವು ಕೂಡ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ಈ ಕೆಲಸವನ್ನ ಸರಿಯಾದಂತ ರೀತಿಯಲ್ಲಿ ಮಾಡಿಸ್ಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಒಂದು ಶುಭ ಸಂಜೆ, ಶುಭ ಮುಹೂರ್ತದಲ್ಲಿ ಪುಣ್ಯದ ಕೆಲಸವನ್ನ ನಾವೆಲ್ಲ ಕೂಡ ಸೇರಿ ಮಾಡ್ತಾ ಇದ್ದೀವಿ. ಏನಪ್ಪಾ ಪುಣ್ಯದ ಕೆಲಸ ಅಂತಂದ್ರೆ, ಮಾನ್ಯ ನರೇಂದ್ರ ಮೋದಿ ಅವರು ನಮ್ಮ ದೇಶದ ಪ್ರಧಾನಿಗಳು ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಕುಡಿಯುವ ನೀರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ ಕಳೆದ 3-4 ವರ್ಷದಲ್ಲಿ. ತಮಗೆಲ್ಲ ಗೊತ್ತೇ ಇದೆ, ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿ ಮನೆಗೆ, ಬಡವ ಬಲ್ಲಿದವನಿಗೂ ಕೂಡ ಮನೆಗೆ ನಲ್ಲಿ ಮೂಲಕ ನೀರನ್ನ ಕೊಡಬೇಕು ಅಂತೇಳಿ ಒಂದು ದೇಶದ ಪ್ರಧಾನ ಮಂತ್ರಿಗಳು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷಗಳ ನಂತರ ವಿಚಾರ ಮಾಡಿ ಮಾತ್ರ ಅಲ್ಲ, ಕನಸನ್ನ ಕಂಡಿರೋದೇ ಅಲ್ಲ, ಇಡೀ ದೇಶದಲ್ಲಿ ಇದನ್ನ ಯಶಸ್ವಿಯಾಗಿ ಅನುಷ್ಠಾನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ನಗರ ಪ್ರದೇಶಗಳಲ್ಲಿ ಅಮೃತ್ 2 ಯೋಜನೆ, ಅಮೃತ್ 1 ಆಗಿದೆ, ಇವತ್ತು ಅಮೃತ್ 2. ಅದೇ ರೀತಿಯಲ್ಲಿ ನಗರ ಪ್ರದೇಶದಲ್ಲಿ ನಗರಕ್ಕೆ ಹತ್ತಿರದಲ್ಲಿರ್ತಕ್ಕಂತಹ ಯಾವುದೇ ಕೆರೆಗಳಿರ್ಬೋದು, ನದಿಗಳಿರ್ಬೋದು, ಅಲ್ಲಿಂದ ನೀರನ್ನ ಪೈಪುಗಳ ಮೂಲಕ, ಕಾಲುವೆಗಳ ಮೂಲಕ ತಂದು ಇಲ್ಲಿ ಕೂಡ ನಗರ ನಿವಾಸಿಗಳಿಗೆ ಕುಡಿಯುವ ನೀರನ್ನ ಕೊಡಬೇಕು ಅನ್ನುವಂತ ಒಂದು ಬದ್ಧತೆ. ನಮ್ಮ ದೇಶದ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾನು ನಮ್ಮ ನಗರಾಭಿವೃದ್ಧಿ ಸಚಿವರು ನಮ್ಮ ಸುರೇಶ್ ಅವರನ್ನ, ನಮ್ಮ ಶಾಸಕರನ್ನ, ಜಿಲ್ಲಾ ಉಸ್ತುವಾರಿ ಸಚಿವರು ಇವರೆಲ್ಲರೂ ಕೂಡ ಸೇರಿ ಇವತ್ತು ರಾಜ್ಯ ಸರ್ಕಾರದ ಪಾಲೇನಿದೆ ಸುಮಾರು 40% ಅವರು ಕೂಡ ಕೊಟ್ಟಿದ್ದಾರೆ ಈ ಯೋಜನೆ. ಸುಮಾರು ಇವತ್ತು 2 ಕಾರ್ಯಕ್ರಮ ಮಾಡಿದ್ವಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ. ಗುಡಿಬಂಡೆ ಪಟ್ಟಣದಲ್ಲಿ ಸುಮಾರು 17 ಕೋಟಿ ಅಂತ ಕಾಣ್ತದೆ, 17,36,00,000. ಇವತ್ತು ಅಮಾನಿ ಬೈರಸಾಗರ ಕೆರೆಯ ಮೂಲದಿಂದ ಕುಡಿಯುವ ನೀರಿಗೆ ಇವತ್ತು ಗುಡಿಬಂಡೆ ನಗರಕ್ಕೆ ತಂದುಕೊಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ಇವತ್ತು ಬಾಗೇಪಲ್ಲಿ ಭಾಗ್ಯ ನಗರ ಮಾಡಿಸಿದ್ದಾರೆ. ಭಾಗ್ಯ ನಗರ ಹೆಸರನ್ನ ಮಾಡಿಸಿದ್ದಾರೆ. ಈ ನಗರಕ್ಕೆ ಭಾಗ್ಯಗಳು ಸಿಕ್ಕಬೇಕು. ಸ್ವಲ್ಪ 2 ಮಂತ್ರಿಗಳು ಸ್ವಲ್ಪ ನಮ್ಮ ನಗರಾಭಿವೃದ್ಧಿ ಸಚಿವರು ವಿಶೇಷವಾಗಿ ಹೆಸರನ್ನು ಚೆನ್ನಾಗಿ ಇರಿಸಿದ್ರಿ. ದಯವಿಟ್ಟು ಈ ನಗರಕ್ಕೆ ಬೇಕಾಗಿರೋ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟು ನಿಜವಾದ ಅರ್ಥದಲ್ಲಿ ಭಾಗ್ಯ ನಗರವನ್ನು ಮಾಡಿ ಅಂತಷ್ಟೇ ನನ್ನ ಒಂದು ಮನವಿ. ಎಲ್ಲ ಒಂದೇ ಸಲ ಆಗಲ್ಲ, ಗೊತ್ತಿದೆ ನನಗೆ, ಆದ್ರೆ ಹಂತ ಹಂತವಾಗಿ ಮಾಡಿಕೊಡು. ಇವತ್ತು ಚಿತ್ರಾವತಿ ಜಲಾಶಯ, ಇವತ್ತು ನನ್ನ ರಾಜಕೀಯ ಗುರುಗಳನ್ನ ನಾನು ನೆನಪು ಮಾಡ್ಕೊಳ್ಳಬೇಕಾಗ್ತದೆ. ಸನ್ಮಾನ್ಯ SM ಕೃಷ್ಣರವರು ಮುಖ್ಯಮಂತ್ರಿಗಳಾಗಿದ್ದಾಗ ಆ ಚಿತ್ರಾವತಿ ಅಣೆಕಟ್ಟನ್ನ, ಆ ಜಲಾಶಯವನ್ನು ಮಾಡುವಂಥದ್ದು ಎಲ್ರಿಗೂ ನೆನಪಿದೆಯೇನಪ್ಪ?
ಅಲ್ಲಿಂದ ಇವತ್ತು ನೋಡಿ ಈ ನಗರಕ್ಕೆ ನೀರು ತಂದುಕೊಡುವಂತ ಯೋಜನೆ ಇವತ್ತು ಅಮೃತ್ ಯೋಜನೆ ಅಡಿಯಲ್ಲಿ ಆಗ್ತಾ ಇದೆ. ಇದರಲ್ಲಿ ಕೂಡ 14,41,00,000 ರೂಪಾಯಿಗಳಲ್ಲಿ ಕೇಂದ್ರ ಸರ್ಕಾರದ ಯೋಜನೆ 6,18,00,000 ಕೊಡ್ತಾ ಇದೆ ಪಾಲು. ರಾಜ್ಯ ಸರ್ಕಾರ ಸುಮಾರು 4,94,00,000 ಕೊಡ್ತಾ ಇದೆ. ನಮ್ಮ ಶ್ರೀಮತಿ ಸುಜಾತ ನಾಯ್ಡು ನಿಮ್ಮ ಪುರಸಭೆಯಿಂದ 1,24,00,000 ನೀವು ಕೊಡ್ಬೇಕಾಗ್ತದೆ. ಮತ್ತು ಅದಾದ್ಮೇಲೆ ನಿರ್ವಹಣೆ ಮಾಡಲಿಕ್ಕೆ ಕೂಡ ನೀವೇ ಎಲ್ಲ ಜವಾಬ್ದಾರಿಯನ್ನು ವಹಿಸಬೇಕು. 1 ಕೋಟಿ ರೂಪಾಯಿ ಅದು ಕೂಡ ವೆಚ್ಚ ಆಗ್ತದೆ. ಹಾಗಾಗಿ ಪುರಸಭೆಗೆ ವರಮಾನ ಬರೋದು ಸರಿಯಾಗಿ ನೀವು ಟ್ಯಾಕ್ಸಸ್ ಅನ್ನ ಕಲೆಕ್ಟ್ ಮಾಡಿದ್ರೆ ಮಾತ್ರ. ಅದನ್ನ ಸರಿಯಾಗಿ ಮಾಡಿದಾಗ ಇದೆಲ್ಲದಕ್ಕೂ ಕೂಡ ಒಳ್ಳೆ ರೀತಿಯಲ್ಲಿ ನೀವು ಕೂಡ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನೀರಾವರಿ, ಕುಡಿಯುವ ನೀರು, ರಸ್ತೆ ನಿರ್ಮಾಣ, ಚರಂಡಿ ಸುವ್ಯವಸ್ಥೆ, UGD ಇವೆಲ್ಲ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಬೇಕಾಗಿರ್ತಕ್ಕಂಥ ನಗರಗಳಲ್ಲಿ ಮೂಲಭೂತ ಸೌಕರ್ಯ. ಇದರ ಜೊತೆಗೆ ಆರೋಗ್ಯ, ಈ ಸೇವೆಗಳು ಬೇರೆ. ಆದ್ರೆ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಸೇವೆಗಳನ್ನ ಹೆಚ್ಚಿನದಾಗಿ ನಗರಾಭಿವೃದ್ಧಿ ಇಲಾಖೆ ಬರ್ತದೆ. ನಾನು ಇನ್ನೊಂದು ಮನವಿ ಮಾಡ್ತೀನಿ ನಗರಾಭಿವೃದ್ಧಿ ಸಚಿವರನ್ನ, ಪ್ರಧಾನಮಂತ್ರಿಗಳ ಆವಾಸ್ ಯೋಜನೆ ಇದೆ, ಬಡವರಿಗೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ವರ್ಗದವರಿಗೆ ಉಚಿತವಾಗಿ ಕೊಡುವಂತ ಯೋಜನೆ. ಅದೇ ಇವತ್ತು ಪರಿಶಿಷ್ಟ ಪಂಗಡದವರಿಗೆ ಸುಮಾರು 75,000 ಕೋಟಿ ರೂಪಾಯಿನ ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ. ಈಗಾಗಲೇ ನಿಮ್ಮ ತಾಲೂಕಿನಲ್ಲಿ ಕೂಡ ಅನೇಕ ಗ್ರಾಮಗಳಲ್ಲಿ ನಾವು ಸಂಪೂರ್ಣ ಅಭಿವೃದ್ಧಿ ಮಾಡಲಿಕ್ಕೆ ಈಗಾಗಲೇ ನಾವು ಕೈಗೆತ್ತಿಕೊಂಡಿದ್ದೀವಿ ಕೆಲಸ. ನೀವು ಇನ್ನೂ ಕೂಡ ವಸತಿ ನಿಲಯಗಳು, ಬಸ್ ಶೆಲ್ಟರ್ಸ್, ಇಲ್ಲ ನೀವು ಯಾವ್ದಾದ್ರು ನಮ್ಮ ಪರಿಶಿಷ್ಟ ಪಂಗಡಕ್ಕೆ ಏಕಲವ್ಯ ಶಾಲೆಗಳು ಬೇಕಿದ್ರೆ ಇಂಥದಕ್ಕೆ ಹಣ ತಕ್ಷಣ ಇದೆ ಕೇಂದ್ರ ಸರ್ಕಾರದಲ್ಲಿ. ನಾವು ಅಭಿವೃದ್ಧಿಯಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಹೋಗಲ್ಲ. ನಾನು ಮನವಿ ಮಾಡೋದು ಚುನಾಯಿತ ಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಅನೇಕ ದಿಶಾ ಸಭೆಗಳಲ್ಲಿ ಹೇಳಿದ್ದೀನಿ. ಇದು ಕಂಪ್ಲೇಂಟ್ ಅಂತ ಹೇಳಿಕ್ಕೆ ಹೋಗ್ತಾ ಇಲ್ಲ ಜಿಲ್ಲಾಧಿಕಾರಿಗಳಿಗೆ. ಆದ್ರೆ ಇವತ್ತಿನವರೆಗೂ ಕೂಡ ಜಿಲ್ಲಾಡಳಿತದಿಂದ, ಅಧಿಕಾರಿಗಳ ವತಿಯಿಂದ ನನಗೆ ಇನ್ನೂ ಕೂಡ ಹೆಚ್ಚಿನ ಒಂದು ಕಾರ್ಯಕ್ರಮಗಳು, ಯೋಜನೆಗಳ ಬಗ್ಗೆ ನಿಮಗೆ ಈ ಜಿಲ್ಲೆಗೆ ಇಂಥದ್ದು ಬೇಕು ಅಂತೇಳಿ ಪ್ರತಿ ಇಲಾಖೆಯ ಮುಖ್ಯಸ್ಥರಿಗೆ ನೀವು ಕಟ್ನಿಟ್ ಮಾಡಿ. ಕರ್ನಾಟಕ ಮಾತೆ ದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರತ್ನ ಷಡಕ್ಷರಿ ಪೊನ್ನ ಪಂಬಳ ಪುಣ್ಯ ರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ತೈಲ ಪ್ರವಹಿಸಡಲಾಡಿದ ನಾಡೆ, ಡಂಗಣ ಜಗಡರ ನೆಚ್ಚಿನ ವೀಣೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಸರ್ವ చీరలో ఖాళీ ఉంటాయి. ಫ್ಲೋರೈಡ್ ಅತಿ ಹೆಚ್ಚು ಏನಾದ್ರು ಫ್ಲೋರೈಡ್ ಇದೆ ಅಂದ್ರೆ ಅದು ಬಾಗೇಪಲ್ಲಿ ಕ್ಷೇತ್ರ. ಇವತ್ತು ನಮಗೆ ಈ ಒಂದು ಅಮೃತ ಯೋಜನೆ ಬಂದಿರೋದು ನಮ್ಗೆ ನಿಜವಾಗ್ಲೂ ಬಹಳ ಸಂತೋಷ. ಯಾಕಂದ್ರೆ ಬಾಗೇಪಲ್ಲಿಗೆ ಚಿತ್ರಾವತಿ ನದಿಯಿಂದ ನೀರು ಕೊಡುವಂತ ಕಾಮಗಾರಿ, ಗುಡಿಬಂಡೆಗೆ ಅಮನಿ ಬೈರಸಾಗರದಿಂದ ನೀರು ಕೊಡುವಂತ ಕಾರ್ಯಕ್ರಮ, ಎರಡು ಒಳ್ಳೆ ಕಾರ್ಯಕ್ರಮ. ಯಾಕಂದ್ರೆ ನೀರಾವರಿ, ಶಿಕ್ಷಣ
ನಮ್ಮ ಆರೋಗ್ಯ ಅತಿ ಹೆಚ್ಚು ಮಹತ್ವವಾದ ವಿಷಯಗಳು. ಇದರ ಬಗ್ಗೆ ನಿಜವಾಗ್ಲೂ ಇವತ್ತು ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ. ಗುಡಿಬಂಡೆಗೆ 17 ಕೋಟಿ, ಬಾಗೇಪಲ್ಲಿಗೆ 13 ಕೋಟಿ ಬಂದಿದೆ. ಇನ್ನ ಸ್ವಲ್ಪ ಬಾಗೇಪಲ್ಲಿಗೆ ಕಡಿಮೆ ಆಗಿದೆ. ನಮ್ಮ ನಗರಾಭಿವೃದ್ಧಿ ಸಚಿವರ ಹತ್ರ ನನ್ನ ವಿನಂತಿ, ತಾವು ಕೊಟ್ಟಿರುವಂತ ಈ ಅನುದಾನದಲ್ಲಿ ಮ್ಯಾಕ್ಸಿಮಮ್ ಒಂದು 40% ವರ್ಕ್ ಆಗ್ಬೋದು, ಇನ್ನ 60% ವರ್ಕ್ ಉಳಿಯುತ್ತೆ. ದಯವಿಟ್ಟು ತಾವು ದೊಡ್ಡ ಮನಸ್ಸು ಮಾಡಿ ಮುಂದಿನ ದಿನಗಳಲ್ಲಿ ಉಳಿದಂತ ಈ ಕಾಮಗಾರಿಗೆ ಅನುಮೋದನೆ ತಾವು ಕೊಡಬೇಕು ಅಂತ ಅವರಲ್ಲಿ ಮನವಿ ಮಾಡುತ್ತಾ, ಹಾಗೆ ನಮ್ಮ ಉಸ್ತುವಾರಿ ಸಚಿವರು ಅಷ್ಟೇ ಯಾವುದೇ ಒಂದು ನಮ್ಮ ಅಭಿವೃದ್ಧಿ ವಿಚಾರದಲ್ಲಿ ಎಷ್ಟೊತ್ತಿಗೆ ಫೋನ್ ಮಾಡಲಿ ಮಾತನಾಡಿ ಅಧಿಕಾರಿಗಳ ಜೊತೆ ಮಾತನಾಡಿ ಇಂತಹ ಒಂದು ಕಾರ್ಯಕ್ರಮ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಸಂಸದರು ಅಷ್ಟೇ ನಮ್ಮ ವಿನಂತಿ, ಅವರು ಅವಾಗಲೇ ಮಾತನಾಡಿದ್ರು, ರಾಜಕೀಯ ಏನೇ ಇರಲಿ ಡೆವಲಪ್ಮೆಂಟ್ ಬಗ್ಗೆ ನಾವೆಲ್ಲ ಒಂದೇ ಅಂತ. ತಾವು ಅಷ್ಟೇ ಸರ್, ಕೇಂದ್ರ ಸರ್ಕಾರ ಸಿಗುವಂತಹ ಸೌಲಭ್ಯಗಳು ಅತಿ ಹೆಚ್ಚು ನಮ್ಮ ಭಾಗಕ್ಕೆ ಕೊಡಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿ, ಹಾಗೆ ಜನ ಮಾತನಾಡ್ಕೊಂಡು ಒಟ್ಟು ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ತಮ್ಮಗೊಂದು ನಾನು ಮನವಿ ಮಾಡಕ್ಕೆ ಇಷ್ಟಪಡ್ತೀನಿ. ಇವತ್ತು ಕೆಲವರು ಮಾತನಾಡ್ಬೋದು, ಕಾಂಗ್ರೆಸ್ ಸರ್ಕಾರ ಬಾಕಿಗೆ ಕೊಟ್ಟು ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತಾ ಇಲ್ಲ. ನಾನು ಉದಾಹರಣೆಗೆ ಹೇಳ್ತೀನಿ, 1-2 ತಿಂಗಳಿಂದ ಈಚೆಗೆ ಬಾಗೇಪಲ್ಲಿಗೆ ಗಂಟ್ಲಮಲ್ಲಮ್ಮ ಡ್ಯಾಮ್ಗೆ 189 ಕೋಟಿ ಹಣ ಕೊಟ್ಟಿದ್ದಾರೆ. ಹಾಗೆ ಉಸ್ತುವಾರಿ ಸಚಿವರು 1 ತಿಂಗಳಿಂದಲೇ 25 ಕೋಟಿ ನಮ್ಮ ಪಾಲಿಟೆಕ್ನಿಕ್ ಇರುವುದು ಫಸ್ಟ್ ಡಿಗ್ರಿ ಕಾಲೇಜಿಗೆ ಕಟ್ಟಡಗಳನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ನಾನು ಸಚಿವರು ನಮ್ಮ ಸಂತೋಷ್ ಲಾಡ್ ಹತ್ರ ಮಾತನಾಡಿ ಈ ಭಾಗಕ್ಕೆ ಒಂದು ಕಾರ್ಮಿಕ ಶಾಲೆ 48 ಕೋಟಿಗಳ ಒಂದು ಕಾರ್ಮಿಕ ಶಾಲೆ ಚೆನ್ನಾಗಿದೆ. ಒಂದು 3 months ಬ್ಯಾಕ್ ನಮ್ಮ ಅಲ್ಪಸಂಖ್ಯಾತರಿಗೋಸ್ಕರ ಒಂದು ವಸತಿ ಶಾಲೆ 20 ಕೋಟಿಯಲ್ಲಿ ಒಂದು ವಸತಿ ಶಾಲೆಯನ್ನು ಕೊಟ್ಟಿದ್ದೀವಿ. ಈ ಭಾಗಕ್ಕೆ ಇಂಡಸ್ಟ್ರಿಯಲ್ ಬಂದಿದೆ. ಇನ್ನ ಹಾಸ್ಪಿಟ್ಲಿಗೆ ಒಂದು 10 ಕೋಟಿ ರೂಪಾಯಿ ಅದು ಸ್ವಲ್ಪ ಇದರಲ್ಲಿದೆ. ನಾನು ಸಚಿವರು ಅದು ಮಾತನಾಡ್ತೀವಿ. ಆಲ್ಮೋಸ್ಟ್ ಒಂದು ಈ ಭಾಗಕ್ಕೆ ಭಾಗ್ಯನಗರ ಅಂತ ಹೆಸರು ಬೇಕು. ಅನೇಕ ಕನ್ನಡ ಸಂಘಟನೆ ಸುಮಾರು ವರ್ಷಗಳಿಂದ ಬೇಡಿಕೆ ಕೊಡ್ತಾ ಇದ್ರು, ಅದನ್ನೂ ಈಡೇರಿಸಿದೆ. ನನಗಂತೂ ನಮ್ಮ ಸರ್ಕಾರದ ಮೇಲೆ ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕಂದ್ರೆ ಇಂಥ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಇಷ್ಟು ಅನುದಾನವನ್ನು ಕೊಡಿಸ್ಕೊತ ನಮ್ಮ ಸಚಿವರು ಸಂಸತ್ ಎಲ್ಲರಿಗೂ ತಮ್ಮ ಮೂಲಕ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ. ಹಾಗೆ ನಾವು ಇರ್ತೀವಿ, ನೀವು ಕೈ ಜೋಡಿಸಿದಾಗ ಖಂಡಿತವಾಗ್ಲೂ ಈ ಬಾಗೇಪಲ್ಲಿಯನ್ನು ಭಾಗ್ಯನಗರ ಜನರನ್ನು ಭಾಗ್ಯನಗರ ಮಾಡೋದು ನಮ್ಮ ಕರ್ತವ್ಯ ಅಂತ ನಮಗೆ ಒಂದು ಮಾತನ್ನು ಹೇಳುತ್ತಾ, ಹಾಗೆ ಇನ್ನಷ್ಟು ಈ ಭಾಗಕ್ಕೆ ಇನ್ನಷ್ಟು ಕಾರ್ಯಕ್ರಮ ತಂದು ನಮ್ಮ ಬೈತಿ ಸುರೇಶನ ಮಾತನಾಡ್ತಾ ಇದ್ರು. ಸುಬ್ಬಾರೆಡ್ಡಿ ಮೇಲೆ ನಿಮ್ಮ ಋಣ ಸುಬ್ಬಾರೆಡ್ಡಿ ನಿಜ ಸರ್. ಯಾಕಂದ್ರೆ ಒಬ್ಬ ನನ್ನ ರೈತನ ಮಗ, ನಮ್ಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ. ಆದರೂ ಈ ಭಾಗದ ಜನ ನನ್ನನ್ನು 3 ಸಾರಿ, 1 ಸಲ ಸ್ವಾತಂತ್ರ್ಯ, 2 ಸಲ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಮಾಡಿರೋದಕ್ಕೆ ನನ್ನ ಜನ್ಮ ಪೂರ್ತಿ ಇವರು ಋಣ ತೀರ್ಸಕ್ಕಾಗಲ್ಲ. ನಿಜ ತಮ್ಮ ಮಾತು. ಖಂಡಿತವಾಗ್ಲೂ ನಿಮ್ಮ ಮಗನಾಗಿ ನಿಮ್ಮ ಒಂದು ಯಾವುದೇ ವಿಚಾರದಲ್ಲಿ ನಿಮಗೆ ಜೊತೆಲಿರ್ತೀನಿ ಅನ್ನೋ ಮಾತನ್ನು ಹೇಳಿ ಇವತ್ತು ನಮ್ಮ ಭಾಗಕ್ಕೆ ಬಂದಂತೆ ಎಲ್ಲ ಜನಪ್ರತಿನಿಧಿ ಮತ್ತೊಮ್ಮೆ ಸ್ವಾಗತ, ನಮ್ಮ ಧನ್ಯವಾದಗಳು, ಕೃತಜ್ಞತೆಗಳನ್ನು ತಿಳಿಸಿ ನಾನು ಮಾತು ಮುಗಿಸುತ್ತೇನೆ.